ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನದು ಹೇಳಿದ್ರೆ ತಾನೇ ಗೊತ್ತಾಗೋದು. ವಿಷ ಅಂತೂ ಅಲ್ವಲ್ಲ. ಇದನ್ನ ಎಲ್ಲರೂ ಊಟ ಮಾಡುವಾಗ ಊಟದಲ್ಲಿ ಬೆರೆಸ್ಬಿಟ್ರೆ ಸಾಕು, ಆರಾಮಾಗಿ. ಇವತ್ತು ಊಟ ಮಾಡಿದವರೆಲ್ಲ ಸತ್ತು ಹೆಣ ಬಿದ್ದಾಗ ಬಿದ್ದಿರ್ತಾರೆ. ಶಿವಸ್ವಾಮಿ ಅವರಲ್ಲಿ ಅವ್ರ ಊಟಕ್ಕೆ ಬರಲ್ವಾ? ಶಿವಸ್ವಾಮಿ, ಶಿವಸ್ವಾಮಿ. ಏನಕ್ಕ? ಎಲ್ಲೋ ಹೋದೆ ನೀನು? ಎಲ್ಲರೂ ಊಟ ಕೂತಿದೀವಲ್ವಾ, ಬಾ ನೀನು ಪ್ರಸಾದ ತಗೋ. ಇಲ್ಲಕ್ಕ, ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ ಬಂದು ಆಮೇಲೆ ಊಟ ಮಾಡ್ತೀನಿ. ನೀವೆಲ್ಲ ಮಾಡಿ. ದೇವ್ರ ಪ್ರಸಾದದ ಊಟ ನಾವ್ ತಿಂದಾದ್ಮೇಲೆ ಮಿಕ್ಕಿರತ್ತೋ ಇಲ್ವೋ? ಬನ್ನಿ ನಮ್ ಜೊತೆನೆ ಊಟ ಮಾಡಿ. ಇಲ್ಲ ಇಲ್ಲ, ಮೊದಲು ಅತಿಥಿಗಳು ಊಟ ಮಾಡಿ ಸಂತೃಪ್ತಿ ಪಟ್ಟರೆ ನಾವು ಊಟ ಮಾಡಿದ ಹಾಗೆ. ಮೊದಲು ಮಾಡಿ, ಆಮೇಲೆ ನಾನು ಮಾಡ್ತೀನಿ. ನಾವು ಅತಿಥಿಗಳು, ಮನೇಲಿ ಹಸ್ಕೊಂಡು ನಾವು ಊಟ ಮಾಡಿದ್ರೆ ಚೆನ್ನಾಗಿರತ್ತಾ? ಹೌದೌದು, ಬನ್ನಿ ಊಟ ಮಾಡಿ. ಅನ್ನನ ಪ್ರಸಾದ ಅಂತಾರೆ, ಪ್ರಸಾದ ನಿಮ್ಗೆ ತಪ್ಪಬಾರ್ದಲ್ವಾ? ಬನ್ನಿ ನಮ್ಮ ಪಕ್ಕನೇ ಕೂತ್ಕೊಳ್ಳಿ, ಊಟ ಮಾಡುವ್ರಂತೆ. ಅದು ನಾನು ಇಲ್ಲಿ ಊಟ ಮಾಡ್ತಾ ಕೂತ್ರೆ ಅಲ್ಲಿ ಕೆಲಸಗಳೆಲ್ಲ ಹಾಗೆ ನಿಂತೋಗುತ್ತೆ. ಶಿವಸ್ವಾಮಿ, ಆ ಮಗು ಅವ್ರ ತಂದೆ ಎಲ್ಲ ಅಷ್ಟೊಂದು ಹೇಳ್ತಾ ಇದ್ದಾರೆ, ನಿಂದ್ಯಾಕೋ ಅಷ್ಟೊಂದು ದೌಲತ್ತು? ಅಲ್ಲಕ್ಕ, ಅದು ಕೆಲ್ಸಗಳು ಇದ್ದೇ ಇರತ್ತೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಯ್ತು. ಬಂದು ಕೂತ್ಕೋ ಊಟಕ್ಕೆ. ಆಯ್ತಕ್ಕ. ಶಿವಸ್ವಾಮಿಗಳೇ, ಯಾಕೆ ಅವಾಗಿಂದ ಕಲಿಸ್ತಾನೆ
ಇದ್ದೀರಾ? ಅನ್ನ ತಿನ್ನಿ. ಅದು ಮುಕುಂದ ಸ್ವಾಮಿ ಪ್ರಸಾದ. ಚೋಟು ಧೈರ್ಯ, ಎಷ್ಟು ಮಾತಾಡ್ತೀಯಮ್ಮ ನೀನು. ಶಿವಸ್ವಾಮಿ, ಅದೇನು ಇವತ್ತು ಇಷ್ಟೊಂದು ಹೇಳಿಸ್ಕೊತಾ ಇದೆಯಾ? ಸುಮ್ಮನೆ ಊಟ ಮಾಡೋ. ಅದೇನೋ ಯೋಚನೆ ಮಾಡ್ತಾ ಇದ್ದಕ್ಕ. ಯೋಚನೆ ಇಲ್ಲ, ಆಮೇಲೆ ಸುಮ್ಮನೆ ಊಟ ಮಾಡು. ಅಯ್ಯಯ್ಯಪ್ಪ, ನಾನು ಹಾಕಿದ ಬಲೆಗೆ ನಾನೇ ಬಿದ್ದುಬಿಡ್ತಿದ್ದಲ್ಲ. ಬೋಲೆ ಘಾಟಿ ಇದೆ ಹುಡುಗಿ. ನನ್ನ ಸಾರಿಗೆ ಆ ದ್ರವ ಬೆರೆಸಿದ್ದನ್ನು ನೋಡ್ಬಿಟ್ಲಾ ಹೇಗೆ? ಸದ್ಯ ಬರೀ ನಿದ್ರೆ ಬರೋ ಔಷಧಿ ಕೊಟ್ಟಿದ್ದ ದೇವರಾಜ ವಿಷದ್ರವ ಏನಾದರೂ ಕೊಟ್ಟಿದ್ದಿದ್ರೆ ನನಗೆ ದೇವರಾಜ ಕೊಟ್ಟಿರೋ ಔಷಧಿ ಸಖತ್ತ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಸ್ವರ್ಣಲಿಂಗನ ಬದಲಾಯಿಸೋದಿಕ್ಕೆ ಇವತ್ತು ಪ್ರಶಸ್ತವಾದ ಸಮಯ. ಸ್ವಾಮಿ ಸ್ವರ್ಣಲಿಂಗವೇ, ನಿನ್ನ ಭಕ್ತರಿಗೆ ಮುಕ್ತಿ ತೋರಿಸೋದಿಕ್ಕೆ ದಾರಿ ತೋರಿಸ್ತೀಯ. ನನಗೆ ಸ್ವರ್ಣನ ಸಂಪಾದನೆ ಮಾಡೋದಕ್ಕೆ ದಾರಿ ತೋರಿಸ್ತಾ ಇದೀಯ. ಈಗ ನೀನೊಬ್ಬ ನನ್ನ ಕೈಗೆ ಬಂದುಬಿಟ್ರೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ದೂರದ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರೋ ಜನ ನಿನ್ನನ್ನು ಪೂಜಿಸೋ ಹಾಗೆ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡೋ ತಂದೆ. ಇದೇನಿದು?
ಉತ್ಸವ ಕಾಲದಲ್ಲಿ ಬಹಳ ಸಲೀಸಾಗಿ ಉತ್ಸವಕ್ಕೆ ಅಂತ ಬರ್ತಾ ಇತ್ತು. ಯಾಕೆ ಇವತ್ತು ಅಲ್ಲಾಡ್ತಾನೆ ಇಲ್ವಲ್ಲ? ಶಂಭೋ ಶಂಕರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಓಂ ಶಂಭೋ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ. ಶಿವಸ್ವಾಮಿಗಳೇ, ಎಲ್ಲರೂ ಮಲಗಿದ್ದಾರೆ, ನೀವೇನ್ ಮಾಡ್ತಿದ್ದೀರಾ? ಅದು ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಇನ್ನು ನಿದ್ದೆ ಬಂದಿಲ್ವಾ ನಿಂಗೆ? ಎಲ್ಲ ಮಲ್ಕೊಂಡ್ಬಿಟ್ಟಿದಾರಲ್ಲ. ನೀನು ಮಲ್ಕೋ, ಹೋಗಮ್ಮ, ಹೋಗು ಹೋಗು. ಅದು ನನಗೆ ನಿದ್ದೆ ಬರ್ಲಿಲ್ಲ. ಇಲ್ಲಿ ನನಗೇನೋ ಸತ್ ಕೇಳಿಸ್ತು. ಸ್ವರ್ಣಲಿಂಗಕ್ಕೆ ಏನೋ ಆಯ್ತು ಅಂತ ಬಂದೆ. ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ನನ್ಗೆ ಹೇಳಲೇ ಇಲ್ಲ. ಅದೇನು ಅಂದ್ರೆ ಹಾ, ಉತ್ಸವದ ಕಾಲ ಅಲ್ವಾ ನೋಡ. ಈ ಸ್ವರ್ಣಲಿಂಗದ ಕೆಳಗೆ ತುಂಬಾ ಗಲೀಜಿದೆ, ಅದನ್ನೆಲ್ಲ ಶುದ್ಧಿ ಮಾಡೋಣ ಅಂತ ಬಂದೆ. ನಾಳೆ ಬೆಳಿಗ್ಗೆ ಇದನ್ನ ಶುದ್ಧಿ ಮಾಡ್ತಾ ನಿಂತ್ರೆ ಬೇರೆ ಕೆಲಸಗಳಿಗೆಲ್ಲ ಅಡೆತಡೆ ಆಗುತ್ತೆ ಅಲ್ವಾ? ಅದಕ್ಕೆ ಈಗಲೇ ಮಾಡಿ ಮುಗಿಸ್ಬಿಡೋಣ ಅಂತ ಬಂದೆ. ತುಂಬಾ ಹೊತ್ತಾಗಿದೆ. ನೀನ್ ಯಾಕಮ್ಮ ಇಷ್ಟೊತ್ತಲ್ಲಿ ಬರಕ್ ಹೋದೆ? ನಾನಿದೆಲ್ಲ ನೋಡ್ಕೋತೀನಿ. ನೀನ್ ಹೋಗು, ನೀನ್ ಹೋಗಿ ಮಲ್ಕೋ, ಹೋಗಮ್ಮ, ಹೋಗು ಹೋಗು. ನನಗೂ ನಿದ್ದೆ ಬರ್ಲಿಲ್ಲ. ಪಾಪ ನೀವೊಬ್ರೇ ಅದೆಷ್ಟು ಅಂತ ಕೆಲಸ ಮಾಡ್ತೀರಾ. ಇರಿ, ನಾನು ಈಗ ಸ್ವಚ್ಛ ಮಾಡಿ. ಅಮ್ಮ, ನನ್ಗೆ ಲೋಟ ನೀರು ತಂದು ಕೊಡ್ತೀಯಾ? ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇರ್ಲಿ ಪಾಪ, ನೀವು ತುಂಬಾ ಕೆಲಸ ಮಾಡ್ತಿದ್ದೀರಲ್ವಾ, ನೀರ್ ಯಾಕೆ, ನಾನು ಪಾನಕನೇ ಮಾಡ್ಕೊಂಡ್ ಬರ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ನಿಧಾನಕ್ಕೆ ಬಾ, ಅವಸರ ಏನಿಲ್ಲ. ಅಲ್ಲಿ ಯಾವ್ದು ಏನೇನಿದೆ ಎಲ್ಲೆಲ್ಲಿದೆ ಅಂತ ನನಗೇನು ಗೊತ್ತಿಲ್ವಲ್ಲ, ಅದಕ್ಕೆ ಪಾನಕ ಮಾಡೋದು ಸ್ವಲ್ಪ ತಡನೇ ಆಗುತ್ತೆ. ಲಿಂಗ ಕೊಡು. ಪರವಾಗಿಲ್ಲ ಬಿಡಿ, ನಾನೇ ಇರ್ತೀನಿ.
ಅಯ್ಯೋ ಏನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಚೇಳುಗಳು ಕಚ್ಚಿಬಿಡ್ತಾ ಹೇಗೆ? ನಿಮಗೆ ಪಾನಕ ಮಾಡಿದ್ದೀನಿ, ತಗೊಂಬಂದು ಕೊಡ್ಲಾ? ಪಾನ್ಕಲ್ ಮನೆ ಹಾಳಾಯ್ತು. ಏನೋ ಕಚ್ಚಿದೆ ನನಗೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಒಂದ್ ನಿಮಿಷ ಇರಿ. ನೋವು ನೋವು. ಏ ಶಿವಸ್ವಾಮಿ, ಏನು ಇದು? ಇಲ್ಲೇನೋ ಮಾಡ್ತಾ ಇದ್ಯಾ? ಇನ್ನೂ ಯಾಕೋ ಮಲಗಿಲ್ಲ? ಯಾಕೋ ಕಿರ್ಚ್ತಾ ಇದ್ಯಾ? ನೋವು ನೋವು. ಏನ್ ನೋವು, ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳೋ, ಪರಿಹಾರ ಹುಡುಕ್ಬಹುದು. ನೋವು. ಇಲ್ಲಿ ಯಾಕೆ ಹೆಣ್ಮಿ, ಏನಾಯ್ತು? ಅಪ್ಪ, ಶಿವಸ್ವಾಮಿಗಳಿಗೆ ಚೇಳು ಕಚ್ಚಿಬಿಡ್ತು. ಚೇಳ? ಚೇಳ ಹೇಗ್ ಬರುತ್ತೆ? ಇದು ಸ್ವಾಮಿ ಸನ್ನಿಧಿ, ಇಲ್ಲಿ ದಿನಾ ಶುದ್ಧಿ ಮಾಡ್ತೀವಿ. ಇಲ್ಲಿ ಚೇಳ ಹೇಗ್ ಬರಕ್ ಸಾಧ್ಯ? ಇವರು ಸ್ವರ್ಣಲಿಂಗನ ಶುಚಿ ಮಾಡ್ತಿದ್ರು. ಅಲ್ಲಿ ಡಬ್ಬ ಇತ್ತಾ, ಆ ಡಬ್ಬದ ಒಳಗಡೆ ಕೈ ಹಾಕಿದ್ರು, ಅಲ್ಲಿ ಚೇಳಿತು, ಅದ್ ಕಚ್ತು. ಯಾವ ಡಬ್ಬಿ? ಇಲ್ಲಿಗೆ ಹೇಗ್ ಬಂತು ಡಬ್ಬಿ? ನೋಡಿ, ಅಲ್ಲಿದೆ ಡಬ್ಬ. ಯಾಕೆ ಬಂತು, ಹೇಗ್ ಬಂತು ಅಂತ ಈ ಸ್ವಾಮಿಗಳನ್ನೇ ಕೇಳ್ಬೇಕು. ಏನೋ ಶಿವಸ್ವಾಮಿ ಇದಲ್ಲ. ಏನ್ ಡಬ್ಬಿ ಇದು? ಇಲ್ಲಿಗೆ ಹೇಗ್ ಬಂತು? ಚೇಳು ಆ ಡಬ್ಬದಲ್ಲೇ ಇದೆ, ಬೇಕಾದ್ರೆ ನೀವೇ ನೋಡಿ. ಏನ್ ಡಬ್ಬಿನೋ ಶಿವಸ್ವಾಮಿ ಅದು? ಅದನ್ನೇ ಯಾಕೆ ಇಲ್ಲಿಗೆ ತಂದೆ? ಏನಿದೆ ಅದರಲ್ಲಿ? ಅದು ಅದು